ಒಬ್ಬ ಋಷಿ ದಾರಿಯಲ್ಲಿ ಸರ್ಪದ ತೊಂದರೆ ತುಂಬ ಆಗ್ತಾ ಇದ್ದಾಗ ಆ ಸರ್ಪಕ್ಕೆ ಎಲ್ಲರೂ ಕೂಡ ಹೆದರಿ ಓಡೋಗ್ತಿದ್ರು. ಆವಾಗ ಆ ಸರ್ಪವನ್ನು ಬಂದು ಋಷಿ ಹೇಳುತ್ತಾನೆ, ಯಾಕೆ ಇಡೀ ಊರಿನವರ ಮೇಲೆ ನೀನು ಇಷ್ಟು ಬುಸುಗುಟ್ಟು ನಿನ್ನ ಕಚ್ಚುವಿಕೆಯಿಂದ ಅವರಿಗೆ ತೊಂದರೆ ಮಾಡಿ ನೀನು ಇರುವುದನ್ನೇ ತಪ್ಪು ಅನ್ನುವ ಹಾಗೆ ಅವರನ್ನೆಲ್ಲ ಭಾವನೆ ಹುಟ್ಟಿಸ್ತಿ. ಅವರೂ ಕೂಡ ನಿನ್ನ ಹಾಗೆ ಬದುಕಲಿಕ್ಕಿರುವವರಲ್ಲ, ಆದ್ದರಿಂದಾಗಿ ನೀನು ಹಾಗೆಲ್ಲ ಮಾಡಬಾರ್ದು ಅಂತ ಅಹಿಂಸೆಯನ್ನು ಬೋಧಿಸಿ ಹೋಗ್ತಾನೆ. ಮರುದಿವಸ ಮತ್ತೆ ಅದೇ ದಾರಿಯಲ್ಲಿ ಬರುವಾಗ ಪೆಟ್ಟು ತಿಂದು ರಕ್ತಸಿಕ್ತವಾಗಿ ಬಿದ್ದಿದ್ದ ಅದೇ ಹಾವನ್ನು ಕಾಣ್ತಾನೆ. ಆವಾಗ ಕೇಳ್ತಾನೆ, ಏನಾಯಿತು ನಿನಗೆ ಅಂತ. ಆಗ ಆ ಸರ್ಪ ಹೇಳುತ್ತೆ, ನಾನು ಯಾರಿಗೂ ಕಚ್ಚಬಾರದು ಅಂತ ನನ್ನ ಪಾಡಿಗೆ ನಾನು ಇದ್ದರೂ ಕೂಡ ಹುಡುಕಿಕೊಂಡು ಬಂದು ನನ್ನ ಮೇಲೆ ಕಲ್ಲೆಸೆದು ಅನ್ಯಾಯ ಮಾಡಿ ನನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಅಂತ. ಆಗ ಋಷಿ ಹೇಳ್ತಾನೆ, ನಾನು ನಿನಗೆ ಕಚ್ಚಬೇಡ ಅಂತ ಹೇಳಿದ್ದು, ಬುಸುಗುಡಬೇಡ ಅಂತ ಹೇಳಿಲ್ಲ. ನೀನು ಮಾಡುವ ಕೆಲಸ ಅದು ನಿನ್ನ ರಕ್ಷಣೆಗೆ ಪೂರಕವಾದದ್ದೇನಿದೆಯೋ ಅದನ್ನು ಮಾಡಿಕೊಳ್ಬೇಕು. ಆದರೆ ತೊಂದರೆ ಕೊಟ್ಟು ಅವರ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವಾಗ ಮಾಡಬೇಡ ಅಂತ ಅಷ್ಟೇ ಹೇಳಿದ್ದು. ಹಾಗೆ ಗಮನಿಸಿದರೆ ಈ ರಾಮಚಂದ್ರ ಕೋಪ ಮಾಡಿಕೊಂಡ ಎಲ್ಲ ಸ್ಥಳದಲ್ಲಿ ಅವನು ಕೋಪ ಮಾಡಿಕೊಂಡು ಆ ಅನರ್ಥವನ್ನು ಮಾಡಲಿಲ್ಲ. ಆದರೆ